ಜಗತ್ತಿನ ಪ್ರಮುಖ ನಾಯಕರ ಅಂತ್ಯ ಸಂಸ್ಕಾರಗಳು ಸಹಜವಾಗಿಯೇ ರಾಜಕೀಯವಾಗಿಯೂ ಮಹತ್ವ ಪಡೆಯುತ್ತೆ. ಕೆಲವೊಮ್ಮೆ ರಾಜತಾಂತ್ರಿಕ ಸಂಬಂಧಗಳನ್ನು ಸುಧಾರಿಸೋಕೆ ಅಥವಾ ಸಾರ್ವಜನಿಕವಾಗಿ ಪ್ರಭಾವವನ್ನು ಪ್ರದರ್ಶಿಸೋಕೆ ಅಂತಹ ಸಂದರ್ಭ ರಾಜಕೀಯ ವೇದಿಕೆಯಾಗಿ ಬದಲಾಗುತ್ತೆ. ಇದಕ್ಕೆ ಬಹಳ ದೊಡ್ಡ ಉದಾಹರಣೆ ಅಂತಂದ್ರೆ ಇರಾನಿನ ಸರ್ವೋಚ್ಚ ನಾಯಕರಾಗಿದ್ದ ಆಯತುಲ್ಲಾ ಅಲಿ ಖಾಮಿನೈ ಅವರ ಅಂತ್ಯ ಸಂಸ್ಕಾರ. ಇರಾನ್ ಮೇಲಿನ ಅಮೆರಿಕ ಇಸ್ರೇಲ್ ದಾಳಿಯ ಮೊದಲ ಗುರಿಯಾಗಿ ಹತ್ಯೆಯಾದ ಖಾಮಿನೈ ಅವರ ಅಂತ್ಯ ಸಂಸ್ಕಾರ ಇಡೀ ವಿಶ್ವವನ್ನೇ ಇರಾನಿನ ಕಡೆಗೆ ತಿರುಗಿ ನೋಡುವಂತೆ ಮಾಡಿತು. ಹತ್ಯೆಯಾದ 4 ತಿಂಗಳ ಬಳಿಕ ನಡೆದ ಈ ಅಂತ್ಯಕ್ರಿಯೆ ಇರಾನಿನ ಬಲ ಎಂಥದ್ದು ಅನ್ನೋದನ್ನು ವೈರಿ ದೇಶಗಳಿಗೆ ಮನವರಿಕೆ ಮಾಡಿಕೊಡ್ತು. ಅಂತಹ ಸಂದೇಶವನ್ನ ಈ ಮೂಲಕ ನೀಡೋದನ್ನ ಇರಾನಿನ ಆಡಳಿತ ಕೂಡ ಹೆಚ್ಚು ಮಹತ್ವ ಕೊಟ್ಟೇ ಮಾಡಿತು. ಭೌಗೋಳಿಕ ರಾಜಕೀಯದ ಚಹರೆಯನ್ನೇ ಬದಲಿಸುವ ಇಂತಹ ಐತಿಹಾಸಿಕ ಅಂತ್ಯ ಸಂಸ್ಕಾರಗಳು ವಿರಳವಾದ್ರೂ ಬಹಳ ದೀರ್ಘಕಾಲದವರೆಗೆ ಪ್ರಭಾವವನ್ನು ಉಳಿಸ್ಬಿಡತ್ತೆ. ಲಕ್ಷಾಂತರ ಜನರ ಸಮ್ಮುಖದಲ್ಲಿ ನಡೆಯುವ ಪ್ರಮುಖ ನಾಯಕರ ಅಂತಿಮ ಸಂಸ್ಕಾರ, ಅದರ ಹಿಂದಿರುವ ರಾಜಕೀಯ ಮತ್ತದರ ಪರಿಣಾಮ ಒಂದು ದೇಶದ ಒಳಗೆ ಮಾತ್ರವಲ್ಲ, ದೇಶದ ಆಚೆಗೂ ದಾಟತ್ತೆ, ಜಾಗತಿಕ ವಿದ್ಯಮಾನವಾಗಿ ನಿಲ್ಲತ್ತೆ ಮತ್ತು ಬಹಳ ಬಾರಿ ಅದು ಹೊಸದೇ ರಾಜಕೀಯ ಪರ್ವವೊಂದರ ನಾಂದಿನೂ ಆಗೋದಿದೆ. ಅದನ್ನ ನೋಡೋಣ. ನಮಸ್ಕಾರ, ಇದು ಅವಲೋಕನ ಕಾರ್ಯಕ್ರಮ. ನಾಯಕನ ಅಂತ್ಯ ಸಂಸ್ಕಾರ ಆತನಿಗೆ ಅಂತಿಮ ವಿದಾಯ ಸಲ್ಲಿಸುವ ಘಳಿಗೆ ಮಾತ್ರವಾಗಿರದೆ ಇಡೀ ದೇಶದ ರಾಜಕೀಯ ವಿದ್ಯಮಾನವಾಗಿಯೂ ಬದಲಾಗೋದು ಬಹಳ ಅಪರೂಪಕ್ಕೆ ಜರುಗುತ್ತೆ. ಯಾವುದೇ ಪ್ರಮುಖ ನಾಯಕರ ಅಂತ್ಯಕ್ರಿಯೆಗಳು ಇತಿಹಾಸದಲ್ಲಿನ ಒಂದು ವಿರಾಮದಂತೆ ಕಾಣುವ ಕ್ಷಣಗಳಾಗಿವೆ. ಅವು ತಮ್ಮ ಗುರುತು ಬಿಟ್ಟಿರುವ ಗಮನಾರ್ಹ ವ್ಯಕ್ತಿಗಳ ಜೀವನವನ್ನು ಗ್ರಹಿಸೋಕೆ ಒಂದು ಅವಕಾಶವನ್ನು ಸೃಷ್ಟಿ ಮಾಡುತ್ತೆ. ಹಾಗಾಗಿನೇ ಕೆಲವು ವಿದಾಯಗಳು ಖಾಸಗಿ ಶೋಕವನ್ನ ಮೀರಿ ವಿಸ್ತರಿಸುತ್ತೆ ಮತ್ತು ಪ್ರಪಂಚದಾದ್ಯಂತ ಲಕ್ಷಾಂತರ ಜನರ ಗಮನ ಸೆಳೆಯುತ್ತೆ. ಆ ಶೋಕದ ಸಂದರ್ಭ ಸಾಮಾನ್ಯವಾಗಿ ವ್ಯಕ್ತಿಯ ಸಾಂಸ್ಕೃತಿಕ, ರಾಜಕೀಯ ಮತ್ತು ಭಾವನಾತ್ಮಕ ಮಹತ್ವದ ಸಾಕಾರವಾಗಿರುತ್ತೆ. ಆಧುನಿಕ ಇತಿಹಾಸದಲ್ಲಿ ಅಂತಹ ಕೆಲವು ಸ್ಮರಣೀಯ ಅಂತ್ಯಕ್ರಿಯೆಗಳಿವೆ. ಇರಾನಿನ ಹುತಾತ್ಮ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಾಮಿನೈ ಅವರ ಅಂತ್ಯಕ್ರಿಯೆ ವಿಧಿವಿಧಾನಗಳು ಜುಲೈ 4ರಿಂದ ಆರಂಭ ಆಯಿತು. ಟೆಹರಾನ್ನ ಗ್ರ್ಯಾಂಡ್ ಮೊಜೆಲ್ಲಾ ಸಂಕೀರ್ಣದಲ್ಲಿ ಸಾರ್ವಜನಿಕ ಶ್ರದ್ಧಾಂಜಲಿ ಬಳಿಕ ಖಾಮಿನೈ ಅವರ ಅಂತಿಮ ಯಾತ್ರೆ ಇರಾನಿನ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಪ್ರಾಮುಖ್ಯತೆಯ ನಗರಗಳಲ್ಲಿ ಮಾತ್ರವಲ್ಲದೆ ನೆರೆಯ ಇರಾಕ್ನ ಪ್ರಮುಖ ಧಾರ್ಮಿಕ ಸ್ಥಳಗಳಲ್ಲೂ ನಡೆದಿದ್ದು ವಿಶೇಷ. ಇರಾನ್ನಲ್ಲಿನ ಪ್ರಮುಖ ಶೈಕ್ಷಣಿಕ ಕೇಂದ್ರ ಅಂತ ಹೇಳಲಾಗುವ ಕೋಮ್ ನಗರದಲ್ಲಿ ಅವರ ಪಾರ್ಥಿವ ಶರೀರವನ್ನ ಅಂತಿಮ ದರ್ಶನಕ್ಕೆ ಇರಿಸಲಾಯಿತು. ನಂತರ ಇರಾಕ್ನ ಕರ್ಬಲಾ ಮತ್ತು ನಜಾಫ್ನಲ್ಲಿ ಅಂತಿಮ ಯಾತ್ರೆ, ಶ್ರದ್ಧಾಂಜಲಿ ಸಮಾರಂಭಗಳು ನಡೆದವು. ಅಂತಿಮವಾಗಿ ಜುಲೈ 9ನೇ ತಾರೀಕು ಇರಾನ್ನ ಪವಿತ್ರ ನಗರ ಮಶಾದ್ನಲ್ಲಿ ಖಾಮಿನೈ ಅಂತ್ಯಕ್ರಿಯೆ ನಡೆಯಿತು. ಅಮೆರಿಕ ಮತ್ತು ಇಸ್ರೇಲ್ಗೆ ಖಾಮಿನೈ ಅವರ ಅಂತಿಮ ಯಾತ್ರೆಯ ಉದ್ದಕ್ಕೂ ಒಂದು ಸ್ಪಷ್ಟ ಸಂದೇಶ ಹೋಗಿತ್ತು. ಇರಾನ್ ಮಣಿದಿಲ್ಲ ಮತ್ತು ಅದರ ಅಂತಃಸತ್ವದ ತಾಕತ್ತು ಅಬ್ಬರದ ರಾಜಕೀಯದ ಎದುರು ಮಣಿಯುವಂಥದ್ದು ಅಲ್ಲ ಅನ್ನೋದು ಸ್ಪಷ್ಟ ಆಯಿತು. ಖಾಮಿನೈ ಅವರು ಹುತಾತ್ಮರಾಗೋದ್ರೊಂದಿಗೆ ಇರಾನ್ ಒಂದುಗೂಡಿದೆ ಅನ್ನೋದು ಕಾಣ್ತು. ಅವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸೋಕೆ ಪ್ರಪಂಚದಾದ್ಯಂತ ಜನ ಟೆಹರಾನ್ಗೆ ಬಂದರು. ಭಾರತ ಸೇರಿದಂತೆ ಜಗತ್ತಿನ 100 ದೇಶಗಳ ಪ್ರತಿನಿಧಿಗಳು, ನಿಯೋಗಗಳು ಖಾಮಿನೈ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ದು ರಾಜಕೀಯವಾಗಿ ಮಹತ್ವದ್ದಾಗಿತ್ತು. ಭಾರತ ಸರ್ಕಾರ ಇರಾನ್ ಜೊತೆಗಿನ ಪುರಾತನ ಸ್ನೇಹವನ್ನ ಪಕ್ಕಕ್ಕಿಟ್ಟು ಯುದ್ಧದ ಹೊತ್ತಲ್ಲಿ ಇಸ್ರೇಲ್ ಪರ ನಿಂತಾಗ್ಲೂ ಖಾಮಿನೈ ಅಂತ್ಯಕ್ರಿಯೆಗೆ ಇರಾನ್ ಭಾರತದ ಪ್ರಧಾನಿಯನ್ನ ಆಹ್ವಾನ ಮಾಡಿತು. ಈ ಮೂಲಕ ಅದು ರಾಜತಾಂತ್ರಿಕ ಪ್ರಬುದ್ಧತೆಯನ್ನ ಪ್ರದರ್ಶನ ಮಾಡಿತು. ಹಾಗೆಯೇ ಇರಾನಿನ ಜನ ಕೂಡ ಪ್ರದರ್ಶಿಸಿದ ಏಕತೆ ಅಸಾಧಾರಣ ಮಟ್ಟದ್ದಾಗಿತ್ತು. ಒಬ್ಬ ನಾಯಕನ ಬಗ್ಗೆ ಪ್ರೀತಿ ಇಲ್ಲದೆ ಯಾವುದೇ ಸರ್ಕಾರದ ಆದೇಶದ ಮೇರೆಗೆ ಇಷ್ಟು ದೊಡ್ಡ ಸಂಖ್ಯೆಯ ಜನ ಹೊರಗಡೆ ಬರೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ತಿಳಿಯೋ ಹಾಗಿತ್ತು. ಯಾಕಂದ್ರೆ ಯಾವುದೇ ಸಮಯದಲ್ಲಿ ಕ್ಷಿಪಣಿಗಳು ಮತ್ತು ಬಾಂಬ್ಗಳು ಬೀಳುವ ಬೆದರಿಕೆ, ಅನಿಶ್ಚಿತತೆ ಇರುವಾಗಲೂ ಲಕ್ಷಾಂತರ ಜನ ಬೀದಿಗೆಳೆದ್ರು ಅನ್ನೋದು ಸಣ್ಣ ಸಂಗತಿಯಲ್ಲ. ಜನ ಖಾಮಿನೈ ಅವರ ಬಲಿದಾನಕ್ಕೆ ಅಂತಿಮ ನಮನ ಸಲ್ಲಿಸೋಕೆ ಬಯಸಿದ್ರು. ಖಾಮಿನೈ ಅಂದ್ರೆ ಏನು ಅನ್ನೋದನ್ನ ಇರಾನ್ ಸಾಬೀತುಪಡಿಸಿದೆ. ಅವರ ಅಂತ್ಯಕ್ರಿಯೆಯು ಇತಿಹಾಸದಲ್ಲಿ ಅಮರವಾಗಿದೆ. ಆಯತುಲ್ಲಾ ಅಲಿ ಖಾಮಿನೈ ಅವರ ಅಂತ್ಯಕ್ರಿಯೆ ಅತಿ ಅಪರೂಪದ್ದಾಗಿ ದಾಖಲಾಗಿರುವ ಈ ಹೊತ್ತಲ್ಲಿ ಜಗತ್ತಿನ ಅತ್ಯಂತ ಐತಿಹಾಸಿಕ ಎನ್ನಬಹುದಾದ ಹಲವು ನಾಯಕರ ಅಂತ್ಯಕ್ರಿಯೆಗಳ ಸಂದರ್ಭವನ್ನ ನಾವು ಒಮ್ಮೆ ನೆನಪು ಮಾಡ್ಕೊಳ್ಬಹುದು. ಅವೆಲ್ಲವೂ ಆ ಕಾಲದ ಸಾಮಾಜಿಕ ಸಂದರ್ಭದಲ್ಲಿ ಮಾತ್ರವಲ್ಲದೆ ರಾಜಕೀಯ ನೆಲೆಯಿಂದಲೂ ತಮ್ಮದೇ ಆದ ಮಹತ್ವ ಹೊಂದಿವೆ. ಮಹಾತ್ಮ ಗಾಂಧಿ 1948. ಭಾರತದಲ್ಲಿ 1948ರ ಜನವರಿಯಲ್ಲಿ ಮಹಾತ್ಮ ಗಾಂಧಿಯವರ ಹತ್ಯೆಯಾಯಿತು. ಅವರ ಅಂತ್ಯಕ್ರಿಯೆಯ ಮೆರವಣಿಗೆಯ ಮಾರ್ಗದಲ್ಲಿ 20 ಲಕ್ಷಕ್ಕೂ ಹೆಚ್ಚು ಜನ ಸಾಲುಗಟ್ಟಿ ನಿಂತಿದ್ರು ಅಂತ ಹೇಳಲಾಗುತ್ತೆ. ಅವರ ಮರಣ ರಾಜಕೀಯವನ್ನು ಮೀರಿ ನೈತಿಕ ಮತ್ತು ಆಧ್ಯಾತ್ಮಿಕ ನಾಯಕನೊಬ್ಬ ಇನ್ನಿಲ್ಲವಾದ ಶೂನ್ಯ ಭಾವವನ್ನ ಸೃಷ್ಟಿ ಮಾಡಿತ್ತು. ಗಾಂಧಿಯವರ ಮೆಚ್ಚಿನ ಶಿಷ್ಯರಾಗಿದ್ದ ಮತ್ತು ಅವರೆದುರು ತಮ್ಮ ನಿಲುವನ್ನ ಅಷ್ಟೇ ಕಟುವಾಗಿಯೂ ವ್ಯಕ್ತಪಡಿಸಬಲ್ಲವರಾಗಿದ್ದ ರಾಮ್ ಮನೋಹರ್ ಲೋಹಿಯಾ ಅವರು ಗಾಂಧಿ ಸಾವಿನ ಸಂದರ್ಭವನ್ನ ನೆನಪು ಮಾಡಿಕೊಳ್ಳೋದನ್ನ ಗಮನಿಸಬೇಕು.
ಗಾಂಧಿ ಜನವರಿ 26ರಂದು ನಿಮ್ಮೊಡನೆ ತುಂಬಾ ಮಾತಾಡೋದಿದೆ, ನಾಳೆ ನಾಡಿದ್ದು ಮಾತಾಡ್ತೇನೆ ಅಂತ ಹೇಳಿದ್ದನ್ನ ಲೋಹಿಯಾ ನೆನಪಿಸ್ಕೊಳ್ತಾರೆ. ಅದಾದ ಬಳಿಕ ಜನವರಿ 28 ಮತ್ತು 29ರಂದು ಕೂಡ ಗಾಂಧಿ ಅದನ್ನೇ ಹೇಳ್ತಾರೆ. 29ರಂದು ನಾಳೆ ನಿಮ್ ಜೊತೆ ಅಗತ್ಯವಾಗಿ ಮಾತಾಡ್ತೇನೆ ಅಂತ ಹೇಳಿರ್ತಾರೆ. ಆದ್ರೆ ಜನವರಿ 30ರಂದು ಗಾಂಧಿಯನ್ನ ಕಾಣೋಕೆ ಬಿರ್ಲಾ ಭವನದ ಕಡೆ ಲೋಹಿಯಾ ಹೊರಟಿದ್ದಾಗ ದಾರಿಯಲ್ಲೇ ಗಾಂಧಿ ಕಗ್ಗೊಲಿಯ ಸುದ್ದಿ ಮುಟ್ಟತ್ತೆ. ಬಿರ್ಲಾ ಭವನ ತಲುಪದೆ ಅಲ್ಲಿ ಆಗ್ಲೇ ದೊಡ್ಡ ಜನಸಮೂಹ ಸೇರಿತ್ತು. ಅದರಲ್ಲಿ ಗಾಂಧೀಜಿ ಮಾತ್ರ ಇರಲಿಲ್ಲ. ಅವರ ಮೃತ ಶರೀರ ಒಳಗೆ ಕೋಣೆಯಲ್ಲಿತ್ತು. ಆ ದಿನ ನಿಜವಾದ ಅರ್ಥದಲ್ಲಿ ನಾನು ಅನಾಥನಾದೆ ಅಂತ ಮೊದಲ ಬಾರಿ ನನಗೆ ಅನ್ನಿಸ್ತು. ದೇಶದ ರಕ್ಷಕ ಕಣ್ಣೆದುರೇ ಸತ್ತು ಬಿಟ್ಟಿದ್ದ ಮತ್ತು ದೇಶದ ದೊರೆಗಳು ಅಂತ ಅನ್ಸ್ಕೊಂಡವರು ಕಣ್ಣೀರ್ ಹರಿಸ್ತಿದ್ರು ಅಂತ ಲೋಹಿಯಾ ಬರೀತಾರೆ. ಒಬ್ಬ ನಾಯಕನ ಸಾವು ಎಂತಹ ನಷ್ಟವಾಗಿ ಕಾಡಬಲ್ಲದು ಅನ್ನೋದಕ್ಕೆ ಈ ಸಾಲುಗಳು ಒಂದು ಉದಾಹರಣೆ ಮಾತ್ರ. ಗಾಂಧಿಯವರ ಪ್ರಭಾವ ಈ ನೆಲದ ಆಚೆಗೆ ತಲುಪಿತ್ತು. ಎಲ್ಲರ ಕಣ್ಣಲ್ಲಿ ಅವರು ಮಹಾತ್ಮ ಆಗಿದ್ರು. ಪ್ರಪಂಚದಾದ್ಯಂತ ಸ್ವಾತಂತ್ರ್ಯ ಮತ್ತು ನಾಗರಿಕ ಹಕ್ಕುಗಳಿಗಾಗಿ ನಡೆದ ಚಳುವಳಿಗಳಿಗೆ ಅವರು ಸ್ಫೂರ್ತಿಯಾಗಿದ್ರು. ಅವರ ಅಂತ್ಯಕ್ರಿಯೆ ಕೂಡ ಅವರ ಬದುಕಿನಷ್ಟೇ ಸರಳವಾಗಿತ್ತು ಮತ್ತು ಆ ಸರಳತೆ, ನಮ್ರತೆ ಮತ್ತು ಸೇವೆಗೆ ಅವರ ಜೀವಮಾನದ ಸಮರ್ಪಣೆಯನ್ನ ತೋರಿಸಿತ್ತು. ಅವರು ಪ್ರತಿಪಾದಿಸಿದ ಮೌಲ್ಯಗಳನ್ನ ಜಗತ್ತಿಗೆ ನೆನಪಿಸಿತ್ತು. ಜವಾಹರ್ಲಾಲ್ ನೆಹರು 1964 ಭಾರತದ ಮೊದಲ ಪ್ರಧಾನಿಯ ಅಂತ್ಯಕ್ರಿಯೆಯಲ್ಲಿ ನವದೆಹಲಿಯಲ್ಲಿ 15 ಲಕ್ಷ ಜನ ಸೇರಿದ್ರು ಅಂತ ಹೇಳಲಾಗುತ್ತೆ. 17 ವರ್ಷ ಪ್ರಧಾನಿಯಾಗಿದ್ದ ಬಳಿಕ ನೆಹರು ಅವರ ಮರಣ ದೇಶದಲ್ಲಿ ಒಂದು ದೊಡ್ಡ ಮಟ್ಟದ ಶೂನ್ಯವನ್ನು ಸೃಷ್ಟಿ ಮಾಡಿತ್ತು. CN ಅಣ್ಣಾದೊರೈ 1969. ಭಾರತದಲ್ಲಿನ ಇತರ ಕೆಲವು ನಾಯಕರ ಅಂತ್ಯಕ್ರಿಯೆಗಳು ಕೂಡ ದೊಡ್ಡ ಮಟ್ಟದಲ್ಲಿ ಗಮನ ಸೆಳೆದಿವೆ. ಅಂಥವುಗಳಲ್ಲಿ ಹಿಂದಿನ ಮದ್ರಾಸ್ ರಾಜ್ಯದ ಕೊನೆಯ ಮುಖ್ಯಮಂತ್ರಿಯಾಗಿದ್ದ CN ಅಣ್ಣಾದೊರೈ ಅವರ ಅಂತ್ಯಕ್ರಿಯೆ ವಿಶ್ವದ ಅತಿದೊಡ್ಡ ಅಂತ್ಯಕ್ರಿಯೆಗಳ ಸಾಲಿನಲ್ಲಿ ಸೇರಿದೆ. ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಅಣ್ಣಾದೊರೈ ಅವರ ಅಂತ್ಯಕ್ರಿಯೆ 1969ರ ಫೆಬ್ರವರಿ 4ರಂದು ಚೆನ್ನೈನ ಮರೀನಾ ಬೀಚ್ನಲ್ಲಿ ಸೇನಾ ಗೌರವಗಳೊಂದಿಗೆ ನಡೆಯಿತು. ಅವರ ಅಂತ್ಯಕ್ರಿಯೆಯಲ್ಲಿ ಸುಮಾರು 1.5 ಕೋಟಿ ಜನ ಸೇರಿದ್ರು ಅಂತ ಅಂದಾಜಿಸಲಾಗಿದೆ. ಗಿನ್ನಿಸ್ ದಾಖಲೆಗಳ ಪ್ರಕಾರ ಇದು ಅತಿ ಹೆಚ್ಚು ಜನಸಾಗರ ಸೇರಿದ ಅಂತ್ಯಕ್ರಿಯೆಗಳಲ್ಲಿ ಒಂದಾಗಿದೆ. ಅಣ್ಣಾದೊರೈ ನಿಧನದ ಸುದ್ದಿ ತಿಳಿತಾ ಇದ್ದಂತೆ ತಮಿಳುನಾಡಿನ ಮೂಲೆ ಮೂಲೆಗಳಿಂದ ಜನ ಚೆನ್ನೈಗೆ ಧಾವಿಸಿದ್ರು. ಮದ್ರಾಸ್ ರಾಜ್ಯವನ್ನ ಅಧಿಕೃತವಾಗಿ ತಮಿಳುನಾಡು ಅಂತ ಮರುನಾಮಕರಣ ಮಾಡಿದ ಕೆಲವೇ ದಿನಗಳಲ್ಲಿ ಅವರು ಮರಣ ಹೊಂದಿದ್ರು. ಇದು ಕನ್ನಡಿಗರು ಮತ್ತು ತಮಿಳಿಗರಿಗೆ ದೊಡ್ಡ ಆಘಾತವನ್ನ ಉಂಟು ಮಾಡಿತ್ತು. ಕೆ ಕಾಮರಾಜ್ 1975 ಭಾರತೀಯ ರಾಜಕಾರಣದ ಕಿಂಗ್ ಮೇಕರ್ ಅಂತಾನೆ ಖ್ಯಾತರಾಗಿದ್ದ ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಕೆ ಕಾಮರಾಜ್ ಅವರ ಅಂತ್ಯಕ್ರಿಯೆ ಕೂಡ ಇತಿಹಾಸದಲ್ಲಿ ಒಂದು ಅತ್ಯಂತ ಭಾವನಾತ್ಮಕ ಕ್ಷಣವಾಗಿ ದಾಖಲಾಗಿದೆ. 1975ರ ಅಕ್ಟೋಬರ್ 2ರಂದು ಗಾಂಧಿ ಜಯಂತಿ ದಿನ ಅವರು ನಿಧನರಾದಾಗ ಇಡೀ ತಮಿಳುನಾಡು ಶೋಕ ಸಾಗರದಲ್ಲಿ ಮುಳುಗಿತ್ತು. ಚೆನ್ನೈನಲ್ಲಿ ನಡೆದ ಅವರ ಅಂತಿಮ ಯಾತ್ರೆಯಲ್ಲಿ ಲಕ್ಷಾಂತರ ಜನ ಸ್ವಯಂ ಪ್ರೇರಿತರಾಗಿ ಪಾಲ್ಗೊಂಡು ತಮ್ಮ ನೆಚ್ಚಿನ ನಾಯಕನಿಗೆ ಕಣ್ಣೀರಿನ ವಿದಾಯ ನೀಡಿದ್ರು. ಇಂದಿರಾ ಗಾಂಧಿ 1984 ಇಂದಿರಾ ಗಾಂಧಿ ಅವರ ಅಂತ್ಯಕ್ರಿಯೆಗಾಗಿ ಲಕ್ಷಾಂತರ ಜನ ನವದೆಹಲಿಯ ಬೀದಿಗಳಲ್ಲಿ ಸಾಲುಗಟ್ಟಿ ನಿಂತಿದ್ರು. 10 ಲಕ್ಷಕ್ಕಿಂತಲೂ ಹೆಚ್ಚು ಜನ ಸೇರಿದ್ರು ಅಂತ ಹೇಳಲಾಗುತ್ತೆ. MG ರಾಮಚಂದ್ರನ್ 1987 ನಟ ಮತ್ತು ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ MGR ಅಂತ್ಯಕ್ರಿಯೆ ಸಂದರ್ಭದಲ್ಲಿ ಚೆನ್ನೈಗೆ ಅಪಾರ ಜನಸಮೂಹ ಆಗಮಿಸಿತ್ತು. 20 ಲಕ್ಷ ಜನ ಸೇರಿದ್ರು ಅಂತ ಹೇಳಲಾಗುತ್ತೆ. ರಾಜೀವ್ ಗಾಂಧಿ 1991 ಅವರ ಹತ್ಯೆಯ ನಂತರ ನವದೆಹಲಿಯಲ್ಲಿ 10 ಲಕ್ಷಕ್ಕೂ ಮೀರಿ ಜನಸಮೂಹ ಸೇರಿತ್ತು. ಅಪಾರ ದುಃಖ ಮತ್ತು ಗೌರವದೊಂದಿಗೆ ಅವರ ಅಂತ್ಯಕ್ರಿಯೆಯನ್ನು ನಡೆಸಲಾಯಿತು. ಬಾಲ್ ಠಾಕ್ರೆ 2012 ಶಿವಸೇನೆಯ ಸಂಸ್ಥಾಪಕರ ಅಂತ್ಯಕ್ರಿಯೆ ಮೆರವಣಿಗೆ ಮುಂಬೈನಲ್ಲಿ ನಡೆಯಿತು. ಇಡೀ ಮುಂಬೈ ಸ್ತಬ್ಧಗೊಳ್ಳೋಕೆ ಕಾರಣವಾದ ಅವರ ನಿಧನದ ಸಂದರ್ಭದಲ್ಲಿ ಸುಮಾರು 20 ಲಕ್ಷಕ್ಕೂ ಹೆಚ್ಚು ಜನ ಸೇರಿದ್ರು ಅಂತ ಹೇಳಲಾಗುತ್ತೆ. ಐತಿಹಾಸಿಕ ಸರ್ಕಾರಿ ಅಂತ್ಯಕ್ರಿಯೆಗಳು ಭೌಗೋಳಿಕ, ರಾಜಕೀಯ ಮತ್ತು ಪ್ರಭಾವಿ ನಾಯಕನ ಗುರುತನ್ನ ನೆನಪಿಸುವ ವಿದ್ಯಮಾನದ ಸಂಗಮ ಆಗಿರುತ್ತೆ. ಜಗತ್ತಿನ ಆಧುನಿಕ ಇತಿಹಾಸದಲ್ಲಿ ರಾಣಿ ಎಲಿಜಬೆತ್ II, ಜಾನ್ ಎಫ್ ಕೆನಡಿ ಮತ್ತು ನೆಲ್ಸನ್ ಮಂಡೇಲಾ ಅಂತವರ ಅಂತ್ಯಕ್ರಿಯೆಗಳು ಪ್ರಮುಖ ಜಾಗತಿಕ ಘಟನೆಗಳಾಗಿ, ಐತಿಹಾಸಿಕವಾಗಿ ಅಪಾರ ರಾಜತಾಂತ್ರಿಕ ಮಹತ್ವ ಪಡೆದ ಸಂದರ್ಭಗಳಾಗಿ ಗಮನ ಸೆಳೆದಿವೆ. ಅವು ನಿರಂತರವಾಗಿ ನೂರಾರು ವಿಶ್ವ ನಾಯಕರನ್ನ ನಿರ್ಣಾಯಕ ತೆರೆಮರೆಯ ಮಾತುಕತೆಗಳಿಗಾಗಿ ಒಟ್ಟುಗೂಡಿಸುವ ವಿದ್ಯಮಾನವಾಗಿ ಪ್ರಭಾವ ದಾಖಲಿಸಿದ್ದಿದೆ. ಈಗ ಇರಾನಿನ ಹುತಾತ್ಮ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಾಮಿನೈ ಅವರ ಅಂತ್ಯಕ್ರಿಯೆ ಕೂಡ ಅಂಥದ್ದೇ ಸಂದರ್ಭ ಆಗಿದೆ. ಸುಮಾರು 1.2 ಕೋಟಿ ಜನ ಅವರ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ರು ಅನ್ನೋ ವರದಿಗಳಿವೆ. ದಿವಂಗತ ಸರ್ವೋಚ್ಚ ನಾಯಕನ ಗೌರವಾರ್ಥ ವಾರ ಪೂರ್ತಿ ಶೋಕಾಚರಣೆ ಮತ್ತು ಮೆರವಣಿಗೆಯಲ್ಲಿ ಲಕ್ಷಾಂತರ ಜನ ಇರಾನಿನ ರಾಜಧಾನಿಯ ಬೀದಿಗಳಲ್ಲಿ ತುಂಬಿದ್ರು. ಆಯತುಲ್ಲಾ ರುಹೊಲ್ಲಾ ಖೊಮೇನಿ 1989 ಈ ಹಿಂದೆ ಇಸ್ಲಾಮಿಕ್ ರಿಪಬ್ಲಿಕ್ ಗಣರಾಜ್ಯದ ಸ್ಥಾಪಕ ಮತ್ತು ಮೊದಲ ಸರ್ವೋಚ್ಚ ನಾಯಕ ರುಹೊಲ್ಲಾ ಖೊಮೇನಿ 86ನೇ ವಯಸ್ಸಿನಲ್ಲಿ ನಿಧನರಾದಾಗಲೂ ಇರಾನಿನ ಜನಸಂಖ್ಯೆ ಸುಮಾರು 1/6 ಭಾಗದಷ್ಟು ಜನ ಸೇರಿದ್ರು. 1 ಕೋಟಿ ಜನ ಅವರ ಅಂತ್ಯಕ್ರಿಯೆಯಲ್ಲಿ ಸೇರಿದ್ರು ಅಂತ ಹೇಳಲಾಗುತ್ತೆ. ಜಾನ್ ಎಫ್ ಕೆನಡಿ 1963
ಅಮೆರಿಕ ಅಧ್ಯಕ್ಷರಾಗಿದ್ದ ಜಾನ್ ಎಫ್ ಕೆನಡಿ 1963ರಲ್ಲಿ ಟೆಕ್ಸಾಸ್ನ ಡಲ್ಲಾಸ್ನಲ್ಲಿ ಹತ್ಯೆಯಾದಾಗ ಜಗತ್ತು ಬೆಚ್ಚಿಬಿದ್ದಿತ್ತು ಮತ್ತು ಅವರ ಅಂತ್ಯಕ್ರಿಯೆ ಯುಗದ ನಿರ್ಣಾಯಕ ಕ್ಷಣ ಆಯಿತು. ಅವರ ಅಂತ್ಯಕ್ರಿಯೆಯನ್ನ ಹತ್ಯೆಯಾದ 3 ದಿನಗಳ ನಂತರ ಸೇಂಟ್ ಮ್ಯಾಥ್ಯೂಸ್ ಕ್ಯಾಥೆಡ್ರಲ್ನಲ್ಲಿ ನಡೆಸಲಾಯಿತು. ಕೆನಡಿ ಅವರ ಅಂತ್ಯಕ್ರಿಯೆಯನ್ನ ಪ್ರಪಂಚದಾದ್ಯಂತ ದೂರದರ್ಶನದಲ್ಲಿ ಪ್ರಸಾರ ಮಾಡಲಾಯಿತು. ಇದು ಅಂತಹ ಘಟನೆಗಳ ಮಾಧ್ಯಮ ವರದಿಯ ಸ್ವರೂಪವನ್ನೇ ಸಂಪೂರ್ಣವಾಗಿ ಬದಲಿಸಿತು ಅಂತ ಹೇಳಲಾಗುತ್ತೆ. ಅವರ ಅಂತ್ಯಕ್ರಿಯೆಗೆ 92 ದೇಶಗಳಿಂದ 200ಕ್ಕೂ ಹೆಚ್ಚು ವಿದೇಶಿ ಗಣ್ಯರು ಭಾಗಿಯಾಗಿದ್ದರು. ಶೀತಲ ಸಮರದ ಸ್ಥಿತಿ ಉತ್ತುಂಗದಲ್ಲಿದ್ದ ಹೊತ್ತಲ್ಲಿ ಜಾಗತಿಕ ನಾಯಕರ ನಡುವೆ ಸಂವಹನಕ್ಕೆ ಇದು ಅಪರೂಪದ ಸಂದರ್ಭವಾಗಿ ತೆರೆದುಕೊಂಡಿತ್ತು. ಅವರ ರಾಜಕೀಯ, ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಮಹತ್ವವನ್ನು ನೋಡಿದ್ರೆ ಅವರಿಗೆ ಅಂತಹ ವಿದಾಯ ಸಂದಿದ್ರಲ್ಲಿ ಆಶ್ಚರ್ಯ ಏನಿಲ್ಲ. ವಿನ್ಸ್ಟನ್ ಚರ್ಚಿಲ್ 1965 ಬ್ರಿಟಿಷ್ ರಾಜಕಾರಣಿ, ಬರಹಗಾರ ಮತ್ತು 2ನೇ ವಿಶ್ವ ಯುದ್ಧದ ಸಮಯದಲ್ಲಿ ಯುಕೆ ಪ್ರಧಾನಿಯಾಗಿದ್ದ ಸರ್ ವಿನ್ಸ್ಟನ್ ಚರ್ಚಿಲ್ ಅವರ ಅಂತ್ಯಕ್ರಿಯೆ ಕೂಡ ಅಷ್ಟೇ ಮಹತ್ವದ ಸಂದರ್ಭ ಆಗಿತ್ತು. 100ಕ್ಕೂ ಹೆಚ್ಚು ರಾಷ್ಟ್ರಗಳ ಗಣ್ಯರು ಭಾಗವಹಿಸಿದ್ದ ಅದು 20ನೇ ಶತಮಾನದಲ್ಲಿ ಬ್ರಿಟಿಷ್ ರಾಜಕಾರಣಿಯ ಮೊದಲ ಸರ್ಕಾರಿ ಅಂತ್ಯಕ್ರಿಯೆ ಆಗಿತ್ತು. ಆ ಸಮಾರಂಭ ಬ್ರಿಟನ್ನ ಯುದ್ಧ ಕಾಲದ ನಾಯಕ ಮತ್ತು ಆ ಹೊತ್ತಿನ ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿಗಳಲ್ಲಿ ಒಬ್ಬರಿಗೆ ಸಂದ ಅಂತಿಮ ವಿದಾಯದ ಕ್ಷಣ ಆಗಿತ್ತು. ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ 1968 ಮೆಂಫಿಸ್ನಲ್ಲಿ ಹತ್ಯೆಗೀಡಾದ ನಂತರ ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಅವರ ಅಂತ್ಯಕ್ರಿಯೆ ಯುಎಸ್ ಮತ್ತು ಇತರ ದೇಶಗಳ ಶೋಕ ತಪ್ತರನ್ನ ಒಟ್ಟುಗೂಡಿಸಿತು. ಅಟ್ಲಾಂಟಾದಲ್ಲಿ 10 ಲಕ್ಷಕ್ಕೂ ಹೆಚ್ಚು ಜನ ಮೆರವಣಿಗೆಯಲ್ಲಿ ಸೇರಿದ್ರು. ಆದರೆ ಲಕ್ಷಾಂತರ ಜನ ದೂರದರ್ಶನದಲ್ಲಿ ವೀಕ್ಷಿಸಿದ್ರು. ಸಮಾನತೆ ಮತ್ತು ಅಹಿಂಸೆಯ ದೃಷ್ಟಿಕೋನದಿಂದ ಪೀಳಿಗೆಗಳವರೆಗೆ ಸ್ಫೂರ್ತಿ ನೀಡಬಲ್ಲ ವ್ಯಕ್ತಿಗೆ ಸಲ್ಲಿಕೆಯಾದ ಅಂತಿಮ ವಿದಾಯ ಅದಾಗಿತ್ತು. ಜಮಾಲ್ ಅಬ್ದುಲ್ ನಾಸರ್ 1970 ಅತ್ಯಂತ ಜನಪ್ರಿಯ ಈಜಿಪ್ಟ್ ಅಧ್ಯಕ್ಷರ ಸಾವು ಅಪಾರ ದುಃಖಕ್ಕೆ ಕಾರಣ ಆಗಿತ್ತು. 1970ರ ಅಕ್ಟೋಬರ್ 1ರಂದು ಈಜಿಪ್ಟ್ ಅಧ್ಯಕ್ಷ ನಾಸರ್ ಅವರ ಅಂತ್ಯಕ್ರಿಯೆಗಾಗಿ ಕೈರೋಗೆ ಬಂದ ಜನಸಮೂಹ 50 ಲಕ್ಷದಷ್ಟಿತ್ತು ಅಂತ ಅಂದಾಜು ಮಾಡಲಾಗಿದೆ. ಕೈರೋ ಬೀದಿಗಳು ಶೋಕತಪ್ತದಿಂದ ತುಂಬಿ ಹೋಗಿದ್ವು. ಅಧ್ಯಕ್ಷ ನಾಸರ್ 1952ರ ಈಜಿಪ್ಟ್ ಕ್ರಾಂತಿಯನ್ನ ಮುನ್ನಡೆಸಿದ್ರು. ಆಳ್ವಿಕೆ ನಡೆಸ್ತಾ ಇದ್ದ ರಾಜನನ್ನ ತೆಗೆದುಹಾಕಿ ಈಜಿಪ್ಟ್ನಲ್ಲಿ ಕೈಗಾರಿಕೀಕರಣದ ಹೊಸ ಯುಗವನ್ನ ತಂದವರಾಗಿದ್ರು. ಈ ಕ್ರಾಂತಿಯ ನಾಯಕನಾಗಿ ಅವರು ಈಜಿಪ್ಟ್ನಲ್ಲಿ ಅನೇಕರಿಗೆ ನಾಯಕರಾಗಿದ್ರು ಮತ್ತು ಅವರ ಸಾವು ಈಜಿಪ್ಟ್ ಪಾಲಿಗೆ ಅತಿದೊಡ್ಡ ನಷ್ಟವಾಗಿ ಕಂಡಿತ್ತು. ರಾಜಕುಮಾರಿ ಡಯಾನಾ 1997 ಇತ್ತೀಚಿನ ಇತಿಹಾಸದಲ್ಲಿ ಅತ್ಯಂತ ಸ್ಮರಣೀಯ ಅಂತ್ಯಕ್ರಿಯೆ ಅಂತಂದ್ರೆ ವೇಲ್ಸ್ ರಾಜಕುಮಾರಿ ಡಯಾನಾ ಅವರ ಅಂತ್ಯಕ್ರಿಯೆ. ಡಯಾನಾ ಅವರ ಅಂತ್ಯಕ್ರಿಯೆ 20ನೇ ಶತಮಾನದ ಅತಿ ಹೆಚ್ಚು ವೀಕ್ಷಿಸಲ್ಪಟ್ಟ ಘಟನೆಗಳಲ್ಲಿ ಒಂದಾಗಿದೆ. ಪ್ರಪಂಚದಾದ್ಯಂತ ಸುಮಾರು 250 ಕೋಟಿ ಜನ ಅವರಿಗೆ ಗೌರವ ಸಲ್ಲಿಸಿದ್ರು. ರಾಜಕುಮಾರಿ ಡಯಾನಾ ಅವರನ್ನ ಜನರ ರಾಜಕುಮಾರಿ ಅಂತ ಕರೆಯಲಾಗ್ತಿತ್ತು. ಅವರ ಹಠಾತ್ ಮರಣದಿಂದ ಜಗತ್ತು ಆಘಾತಕ್ಕೊಳಗಾಯಿತು ಮತ್ತು ರಾತ್ರೋರಾತ್ರಿ ರಾಷ್ಟ್ರೀಯ ನಾಯಕಿಯಾಗಿ ಬದಲಾದರು. ಡಯಾನಾ ಅವರ ಅಂತ್ಯಕ್ರಿಯೆ ಸೆಪ್ಟೆಂಬರ್ 6, 1997ರಂದು ಲಂಡನ್ನಲ್ಲಿ ನಡೆಯಿತು. ಮೆರವಣಿಗೆಯಲ್ಲಿ ಸುಮಾರು 30 ಲಕ್ಷ ಶೋಕತಪ್ತರು ಭಾಗಿಯಾಗಿದ್ರು ಅಂತ ಅಂದಾಜು ಮಾಡಲಾಗಿದೆ. ಅವರು ತಮ್ಮ ರಾಜಕುಮಾರಿಗೆ ಗೌರವ ಸಲ್ಲಿಸೋಕೆ ಲಂಡನ್ನ ಬೀದಿಗಳಲ್ಲಿ ಸಾಲುಗಟ್ಟಿ ನಿಂತಿದ್ರು. ಲಂಡನ್ನ ಬೀದಿಗಳು ಹೂವುಗಳು ಮತ್ತು ಕೈ ಬರಹದ ಗೌರವ ಸಮರ್ಪಣೆಯಿಂದ ತುಂಬಿ ಹೋಗಿದ್ವು. ಪೋಪ್ ಜಾನ್ ಪಾಲ್ II 2005 1978ರಿಂದ 2005ರಲ್ಲಿ ಅವರ ಮರಣದವರೆಗೆ ಕ್ಯಾಥೋಲಿಕ್ ಚರ್ಚ್ನ ಪೋಪ್ ಆಗಿದ್ದ ಪೋಪ್ ಜಾನ್ ಪಾಲ್ II ಅಂತ್ಯಕ್ರಿಯೆ ನಿರ್ವಿವಾದವಾಗಿ ದೊಡ್ಡ ವೆಚ್ಚದ್ದಾಗಿತ್ತು. ಅವರ ಅಂತ್ಯಕ್ರಿಯೆ ಸುಮಾರು 2000 ವರ್ಷಗಳ ಚರ್ಚ್ ಇತಿಹಾಸದಲ್ಲಿ ಪೋಪ್ಗೆ ಅತಿದೊಡ್ಡ ಅಂತ್ಯಕ್ರಿಯೆ ಅಂತ ನ್ಯೂಯಾರ್ಕ್ ಟೈಮ್ಸ್ ವರದಿ ಮಾಡಿತು. ಲೆಕ್ಕವಿಲ್ಲದಷ್ಟು ರಾಜಮನೆತನದವರು ಮತ್ತು ರಾಷ್ಟ್ರೀಯ ನಾಯಕರು ಹಾಜರಿದ್ದರು. ಜಾನ್ ಪಾಲ್ II ಮರಣದ ನಂತರದ ದಿನಗಳಲ್ಲಿನ ಶೋಕ ಸಮಾರಂಭಗಳಲ್ಲಿ ಸುಮಾರು 40 ಲಕ್ಷ ಜನ ರೋಮ್ನಲ್ಲಿ ಒಟ್ಟುಗೂಡಿದ್ರು. ಪ್ರೀತಿಯ ಪೋಪ್ಗೆ ಗೌರವ ಸಲ್ಲಿಸಲು ಲಕ್ಷಾಂತರ ಯಾತ್ರಿಕರು ರೋಮ್ಗೆ ಪ್ರಯಾಣಿಸಿದ್ರು. ಇದು ಯುರೋಪಿಯನ್ ಇತಿಹಾಸದಲ್ಲಿ ಅತಿದೊಡ್ಡ ಸಭೆಗಳಲ್ಲಿ ಒಂದಾಗಿತ್ತು ಮತ್ತು ಈ ಅಂತ್ಯಕ್ರಿಯೆ ಒಂದು ಭವ್ಯ ಸಮಾರಂಭ ಆಗಿತ್ತು ಅಂತ ಹೇಳಲಾಗುತ್ತೆ. ನೆಲ್ಸನ್ ಮಂಡೇಲಾ 2013 ನೆಲ್ಸನ್ ಮಂಡೇಲಾ ಅವರ ಅಂತ್ಯಕ್ರಿಯೆ ಶಾಂತಿ ಮತ್ತು ಸಾಮರಸ್ಯವನ್ನ ಸಂಕೇತಿಸಿದ್ದ ವ್ಯಕ್ತಿಯನ್ನ ಗೌರವಿಸಲು ಜಗತ್ತು ಒಟ್ಟುಗೂಡಿದ್ದ ಕಾರ್ಯಕ್ರಮವಾಗಿ ಕಂಡಿತ್ತು. ಜಗತ್ತಿನಾದ್ಯಂತ ನಾಯಕರು ಮತ್ತು ರಾಜಮನೆತನದವರು ದಕ್ಷಿಣ ಆಫ್ರಿಕಾದಲ್ಲಿ ಸೇರಿದ್ರು. ಸಂಗೀತ, ಪ್ರಾರ್ಥನೆ ಮತ್ತು ಸ್ಮರಣೆಯ ಮೂಲಕ ಗೌರವ ಸಲ್ಲಿಸಲಾಯಿತು. ಈ ಅಂತಿಮ ವಿದಾಯ ಅವರ ರಾಜಕೀಯ ಸಾಧನೆಗಳನ್ನ ಮಾತ್ರವಲ್ಲದೆ ಏಕೀಕೃತ ವ್ಯಕ್ತಿಯಾಗಿ ಅವರ ಶಾಶ್ವತ ಪ್ರಭಾವವನ್ನು ಪ್ರತಿಬಿಂಬಿಸಿತ್ತು. ರಾಣಿ ಎಲಿಜಬೆತ್ II 2022 ಸೆಪ್ಟೆಂಬರ್ 2022ರಲ್ಲಿ ಯುಕೆಯಲ್ಲಿ ಅತಿ ಹೆಚ್ಚು ಕಾಲ ಆಳ್ವಿಕೆ ನಡೆಸಿದ ರಾಣಿ ಎಲಿಜಬೆತ್ II ಅವರ ನಿಧನಕ್ಕೆ ಪ್ರಪಂಚದಾದ್ಯಂತ ಶೋಕ ವ್ಯಕ್ತವಾಯಿತು. ರಾಣಿ ಎಲಿಜಬೆತ್ II ಅವರ ಮರಣ ಬ್ರಿಟಿಷ್ ಇತಿಹಾಸದಲ್ಲಿ ಅತಿ ದೀರ್ಘ ಆಳ್ವಿಕೆಯ ಅಂತ್ಯಕ್ಕೆ ಕಾರಣ ಆಯಿತು. 70 ವರ್ಷಗಳ ಕಾಲ ಆಳ್ವಿಕೆ ನಡೆಸಿದ ಅವರು ನಮ್ಮಲ್ಲಿ ಅನೇಕರು ನೆನಪಿಸಿಕೊಳ್ಳುವ ಏಕೈಕ ಆಡಳಿತಗಾರ್ತಿ ಮತ್ತು ಅವರ ಸಾವು ಅನೇಕ ಜನರ ಮೇಲೆ ಪರಿಣಾಮ ಬೀರಿತು. 100 ಕೋಟಿ ಜನ ಅವರ ಅಂತ್ಯಕ್ರಿಯೆ ಕಾರ್ಯಕ್ರಮವನ್ನು ವೀಕ್ಷಿಸಿದ್ರು.
ವೆಸ್ಟ್ ಮಿನಿಸ್ಟರ್ ಅಬ್ಬೆಯಲ್ಲಿ ನಡೆದ ಎಲಿಜಬೆತ್ II ಅವರ ಅಂತ್ಯಕ್ರಿಯೆ ಯುಕೆ ಕಂಡ ಅತ್ಯಂತ ದುಬಾರಿ ರಾಜಮನೆತನದ ಅಂತ್ಯಕ್ರಿಯೆಯಾಗಿತ್ತು. ರಾಣಿಯ ಶವಪೆಟ್ಟಿಗೆಯನ್ನು ವೆಸ್ಟ್ ಮಿನಿಸ್ಟರ್ ಅಬ್ಬೆಗೆ ಒಯ್ಯುವಾಗ ರಾಜ್ಯ ಕಿರೀಟ, ಮಂಡಲ ಮತ್ತು ರಾಜದಂಡವನ್ನು ಇರಿಸಲಾಗಿತ್ತು. ರಾಜಮನೆತನದ ಜೊತೆಗೆ ಆಗಿನ ಪ್ರಧಾನಿ ಲಿಸ್ ಟ್ರೂಸ್, ಡೇವಿಡ್ ಕ್ಯಾಮರೂನ್, ಥೆರೆಸಾ ಮೇ ಮತ್ತು ಬೋರಿಸ್ ಜಾನ್ಸನ್ ಸೇರಿದಂತೆ ಅನೇಕ ಮಾಜಿ ಪ್ರಧಾನಮಂತ್ರಿಗಳು, ಕೆನಡಾದ ಪ್ರಧಾನಿ ಜಸ್ಟಿನ್ ಟ್ರೂಡೋ ಮತ್ತು ಯುಎಸ್ ಅಧ್ಯಕ್ಷ ಜೋ ಬಿಡೆನ್ ಸೇರಿದಂತೆ ಅನೇಕರು ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ದರು. ನಾಯಕರು ಮತ್ತು ನಾಗರಿಕರು ರಾಣಿಯ ಕರ್ತವ್ಯ ಮತ್ತು ಸೇವೆಯ ಪರಂಪರೆಯನ್ನ ನೆನಪಿಸಿಕೊಂಡಿತ್ತು. ಅದು ಒಂದು ಯುಗದ ಅಂತ್ಯವನ್ನ ಗುರುತಿಸಿತ್ತು. ಇನ್ನು ಪ್ರಾಚೀನ ಇತಿಹಾಸವನ್ನ ನೋಡೋದಾದರೆ, ಇತಿಹಾಸದ ಉದ್ದಕ್ಕೂ ಅಪಾರ ಶಕ್ತಿ ಮತ್ತು ಪ್ರಭಾವ ಹೊಂದಿರುವ ವ್ಯಕ್ತಿಗಳು ಸಾವಿನ ನಂತರವೂ ತಮ್ಮ ಗುರುತನ್ನ ಬಿಟ್ಟಿದ್ದಾರೆ. ಅತ್ಯಂತ ಭವ್ಯ ಮತ್ತು ಪ್ರಬಲ ಸಾಮ್ರಾಜ್ಯಗಳು ತಮ್ಮ ನಾಯಕರ ಗೌರವಾರ್ಥವಾಗಿ ಅತ್ಯಂತ ಭವ್ಯವಾದ ಆಚರಣೆಗಳನ್ನ ಆಯೋಜಿಸಿದ್ದ ಸಂದರ್ಭಗಳನ್ನ ಉಲ್ಲೇಖ ಮಾಡಲಾಗಿದೆ. ಐತಿಹಾಸಿಕ ನಾಯಕರಲ್ಲಿ ಸಾಮಾನ್ಯ ಅಭ್ಯಾಸ ಅಂದ್ರೆ ಶಕ್ತಿ ಪ್ರದರ್ಶನ. ಅವರ ಮರಣದ ನಂತರ ಅತಿರಂಜಿತ ಅಂತ್ಯಕ್ರಿಯೆಗಳ ಮೂಲಕ ಪರಂಪರೆಯನ್ನ ಗಟ್ಟಿಗೊಳಿಸೋದು ಸಾಧಾರಣವಾಗಿತ್ತು. ಪ್ರಾಚೀನ ಇತಿಹಾಸದಲ್ಲಿ ಅತಿರಂಜಿತ ಅಂತ್ಯಕ್ರಿಯೆಗಳು ಸಾಮಾನ್ಯವಾಗಿ ನಾಗರಿಕತೆಯ ಸಾಮಾಜಿಕ ರೂಢಿಗಳ ಭಾಗವಾಗಿವೆ. ಮತ್ತವು ಸಂಕೀರ್ಣ ಧಾರ್ಮಿಕ ನಂಬಿಕೆಗಳನ್ನು ಪ್ರತಿಬಿಂಬಿಸುತ್ತೆ. ನಾಯಕ ಅಥವಾ ಸಮಾಜದ ಪ್ರಮುಖ ಸದಸ್ಯರ ನಿರ್ಗಮನವನ್ನು ಸ್ಮರಿಸಲು ನಡೆಸಲಾಗುವ ಈ ಸಮಾರಂಭಗಳಲ್ಲಿ ಕೆಲವಂತೂ ಆಧುನಿಕ ಅಂತ್ಯಕ್ರಿಯೆಗಳ ಭವ್ಯತೆಯನ್ನು ಮೀರಿತ್ತು. ರಾಜ ಖುಫು ಮತ್ತು ರಾಣಿ ಹೆನುಟ್ಸೆನ್. ಪ್ರಾಚೀನ ಈಜಿಪ್ಟಿನ ರಾಜ ಖುಫು ಪ್ರಭಾವವನ್ನು ನಿರಾಕರಿಸೋದಕ್ಕೆ ಸಾಧ್ಯನೇ ಇಲ್ಲ. ಆತ ಗಿಜಾದ ಮಹಾ ಪಿರಮಿಡ್ ನಿರ್ಮಾಣಕ್ಕೆ ಕಾರಣನಾದ. ಅಲ್ಲಿ ಆತನ ರಾಣಿ ಹೆನುಟ್ಸೆನ್ಳ ಸಮಾಧಿ ಮಾಡಬೇಕಾಗಿತ್ತು. ಗ್ರೇಟ್ ಪಿರಮಿಡ್ ಅನ್ನ ಕ್ರಿಸ್ತಪೂರ್ವ 2550 ಸುಮಾರಿಗೆ ನಿರ್ಮಾಣ ಮಾಡಲಾಯಿತು. ಅಲೆಕ್ಸಾಂಡರ್ ದಿ ಗ್ರೇಟ್. ಅಲೆಕ್ಸಾಂಡರ್ III ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ 13 ವರ್ಷಗಳ ಕಾಲ ಮ್ಯಾಸಿಡೋನ್ ರಾಜನಾಗಿದ್ದ. ಇಂದು ಸಾಮಾನ್ಯವಾಗಿ ಅಲೆಕ್ಸಾಂಡರ್ ದಿ ಗ್ರೇಟ್ ಅಂತ ಕರೆಯಲಾಗುವ ಆತ ಹೆಚ್ಚಾಗಿ ತನ್ನ ಮಿಲಿಟರಿ ಗೆಲುವುಗಳಿಗೆ ಹೆಸರುವಾಸಿಯಾಗಿದ್ದ. ಬ್ಯಾಬಿಲೋನ್ನಲ್ಲಿ 32ನೇ ವಯಸ್ಸಿನಲ್ಲಿ ಮರಣ ಹೊಂದಿದ ನಂತರ ಆತನ ಅಂತ್ಯಕ್ರಿಯೆಯನ್ನ ಅವತ್ತಿನ ಕಾಲದಲ್ಲಿ ಅತಿದೊಡ್ಡ ವೆಚ್ಚದಲ್ಲಿ ನಡೆಸಲಾಗಿತ್ತು ಅಂತ ಹೇಳಲಾಗುತ್ತೆ. ಯಾವುದೇ ರಾಷ್ಟ್ರೀಯ ನಾಯಕನ ಸಾವಿನ ಶೋಕ ಆತನ ಕುಟುಂಬವನ್ನು ಮೀರಿ ದೇಶದ ಶೋಕವಾಗತ್ತೆ ಮತ್ತು ಜಾಗತಿಕ ಶೋಕವೂ ಆಗತ್ತೆ. ಹಾಗಾಗಿ ಅಂತವರ ಅಂತ್ಯಕ್ರಿಯೆ ಕೇವಲ ವ್ಯಕ್ತಿಗೆ ಸಲ್ಲುವ ಅಂತಿಮ ವಿದಾಯ ಆಗಿರದೆ ಅವು ಅವತ್ತಿನ ಕಾಲಘಟ್ಟ, ಸಮುದಾಯಗಳು ಮತ್ತು ರಾಷ್ಟ್ರಗಳ ಕಥೆಗಳನ್ನು ಹೇಳುತ್ತೆ. ವಿದಾಯ ಹೇಳುವಾಗ ನಾಯಕತ್ವದ ಪರಂಪರೆಯನ್ನು ಗುರುತಿಸೋಕೆ ಜಗತ್ತು ಒಗ್ಗೂಡತ್ತೆ. ಖಾಸಗಿ ದುಃಖ ಅನ್ನೋದು ಐತಿಹಾಸಿಕವಾಗುವ ಕ್ಷಣಗಳು ಅವಾಗಿರತ್ತೆ. ರಾಜಕೀಯವಾಗಿ ನಾಯಕರ ಅಂತ್ಯಕ್ರಿಯೆಗಳು ಬೃಹತ್ ಸಾಧನೆಗಳಾಗಿ ಒದಗತ್ತೆ, ದೊಡ್ಡ ಬದಲಾವಣೆಯ ದಿಕ್ಸೂಚಿಗಳಾಗತ್ತೆ. ಎಷ್ಟೋ ಬಾರಿ ಅಂತಾರಾಷ್ಟ್ರೀಯವಾಗಿ ಪ್ರತ್ಯೇಕವಾಗಿರುವ ರಾಷ್ಟ್ರಗಳು ನಾಯಕರ ಅಂತ್ಯಕ್ರಿಯೆ ಸಂದರ್ಭಗಳಲ್ಲಿ ವಿದೇಶಿ ನಿಯೋಗಗಳ ಉಪಸ್ಥಿತಿಯನ್ನು ಸಕ್ರಿಯವಾಗಿ ಬಳಸಿಕೊಳ್ಳುತ್ತೆ. ರಾಜತಾಂತ್ರಿಕತೆಯ ದಿಕ್ಕನ್ನೇ ಬದಲಿಸಬಹುದಾದ ಸಾಧ್ಯತೆಯೊಂದು ಅಂತಹ ಶೋಕದ ಹೊತ್ತಲೇ ಒಡಮೂಡುವ ಅಚ್ಚರಿ ಜರುಗತ್ತೆ. ಇದು ಈ ವಾರದ ಅವಲೋಕನ. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡಬೇಕು ಅಂತಂದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.